ತೋಟದ ಮನೆಯೊಂದರಲ್ಲಿ ನಕಲಿ ಮದ್ಯ ತಯಾರಿಕೆಯ ಅಡ್ಡೆ ಮೇಲೆ ಬೆಳಗಾವಿ ವಿಭಾಗದ ಅಬಕಾರಿ ಜಂಟಿ ಆಯುಕ್ತರ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿ ಅಪಾರ ಪ್ರಮಾಣದ ನಕಲಿ ಮದ್ಯದ ಹಾಗೂ ಇತರ ವಸ್ತುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹುಬ್ಬಳ್ಳಿ ತಾಲೂಕಿನ ಚಬ್ಬಿ ಗ್ರಾಮದ ಬಳಿಯ ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಹೊರಠಾಣೆಯ ಸಮೀಪದಲ್ಲೇ ನಕಲಿ ಮದ್ಯ ಮಾರಾಟ ದಂಧೆ ಎಗ್ಗಿಲ್ಲದೆ ನಡೆದಿದ್ದು, ಖಚಿತ ಮಾಹಿತಿಯ ಮೇರೆಗೆ ಅಬಕಾರಿ ಎಸ್ಪಿ ವಿಜಯ್ ಕುಮಾರ್ ಹಿರೇಮಠ ನೇತೃತ್ವದಲ್ಲಿ ದಾಳಿ ಮಾಡಿದ ಅಬಕಾರಿ ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸಿದ್ದಾರೆ. ಬೆಳಗಾಂ ಡಿವಿಷನ್ನ ಅಬಕಾರಿ ಅಧೀಕ್ಷಕರು ಮತ್ತು ಅವರ ತಂಡ ಹಾಗೂ ಹುಬ್ಬಳ್ಳಿ ಅಬಕಾರಿ ಇಲಾಖೆ ಇವರ ವತಿಯಿಂದ ಇಲ್ಲಿ ಚಬ್ಬಿಯಿಂದ ಬೊಮ್ಮಸಂದ್ರಕ್ಕೆ ಹೋಗುವಂಥ ಒಂದು ದಾರಿನಲ್ಲಿ ಒಂದು ತೋಟದ ಮನೆಯಲ್ಲಿ ಅಕ್ರಮವಾಗಿ ಡೂಪ್ಲಿಕೇಟ್ ಮದ್ಯನ ತಯಾರು ಮಾಡ್ತಿದ್ದ ಒಂದು ಇಬ್ಬರು ವ್ಯಕ್ತಿಗಳನ್ನ ನಾವು ಬಂಧಿಸಿ ಆಮೇಲೆ ಅವ್ರ ಹತ್ರದಿಂದ ಡೂಪ್ಲಿಕೇಟ್ ಲಿಕ್ಕರ್ ಜೊತೆಯಲ್ಲಿ ಡೂಪ್ಲಿಕೇಟ್ ಲಿಕ್ಕರ್ಗೆ ಬಳಸುವಂತಹ ಒಂದು ಲೇಬಲ್ಸು ಅದಾದ ನಂತರ ಡೂಪ್ಲಿಕೇಟ್ ಲಿಕ್ಕರ್ಗೆ ಬಳಸುವಂತಹ ಕೆಲವೊಂದು ಚೀಟಿಗಳು, ಅಡೆಸಿವ್ ಲೇಬಲ್ಸ್ ಅಂತ ಏನೋ ಅಡೆಸಿವ್ ಎಕ್ಸೈಸ್ ಲೇಬಲ್ಸ್ ಅಂತ ಏನು ಕರಿತೀವಿ ಅದು, ಆಮೇಲೆ ಭದ್ರತಾ ಚೀಟಿಗಳು ಅಂತ ನಾವು ಕರಿತೀವಿ. ಎಕ್ಸೈಸ್ನಲ್ಲಿ ಬಾಟ್ಲ್ಸ್ಗೆ ನಾವು ಅಂಟಿಸಿರ್ತೀವಿ. ಸೊ ಅದನ್ನು ಇವತ್ತು ನಮ್ಮ ಮಾನ್ಯ ಅಬಕಾರಿ ಅಪಾರ ಆಯುಕ್ತರಾದಂಥ ಡಾಕ್ಟರ್ ವೈ ಮಂಜುನಾಥ್ ಅವರ ಒಂದು ಮಾಹಿತಿ ಕೊಟ್ಟ ನಂತರ ನಾವುಗಳು ಮತ್ತು ಬೆಳಗಾಂನಲ್ಲಿರ್ತಕ್ಕಂಥ ನಮ್ಮ ಸೂಪರ್ಡೆಂಟ್ನವರು JC ಚಲವಾದಿ ಸಾಹೇಬರು, ಆಮೇಲೆ ನಮ್ಮ ಹುಬ್ಬಳ್ಳಿ ಸಬ್ ಡಿವಿಷನ್ನವರು, ಹುಬ್ಬಳ್ಳಿ ತಾಲೂಕಿನವರು, ಇವರೆಲ್ಲ ಅಬಕಾರಿ ಸಿಬ್ಬಂದಿ ಬಂದು ಇವತ್ತು ರೈಡ್ ಮಾಡಿದಾಗ ಇಲ್ಲಿ ಒಂದು ಇಬ್ಬರು ಹುಡುಗರು ಕೂತ್ಕೊಂಡು ಲಿಕ್ಕರನ್ನು ತಯಾರಿ ಮಾಡ್ತಿರತಕ್ಕಂಥದ್ದು ನಮಗೆ ಲೈವಲ್ಲಿ ನಮಗೆ ಸಿಕ್ಕಿದೆ. ಪರಿಶೀಲನೆ ವೇಳೆ ಇಂಪೀರಿಯಲ್ ಬ್ಲೂ ಹಾಗೂ ಬ್ಲ್ಯಾಕ್ ಮದ್ಯದ ನಕಲಿ ಬಾಟಲ್ ಹಾಗೂ ಸ್ಟಿಕ್ಕರ್ಗಳು ದೊರೆತಿವೆ. ಒಟ್ಟು 5 ಲಕ್ಷ ಕಿಮ್ಮತ್ತಿನ ವಸ್ತುಗಳನ್ನ ಅಬಕಾರಿ ಇಲಾಖೆಯ ಅಧಿಕಾರಿಗಳು ವಶಪಡಿಸಿಕೊಂಡು ಇಬ್ಬರು ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಈ ಕುರಿತು ಹುಬ್ಬಳ್ಳಿ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಹುಬ್ಬಳ್ಳಿಯ ಅಬಕಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ.